ಸರ್ KD ಬಹಳ ದಿನಗಳಿಂದ ಕಾದ್ವಿ, ಸತತವಾಗಿ ಹತ್ತತ್ರ 3 ವರ್ಷಗಳಿಂದ ಯಾವಾಗ ಬರ್ತಾನೆ KD ಅಂತ ಕಾದ್ವಿ. ಕೊನೆಗೂ ಅದಕ್ಕೆ ಉತ್ತರ ಸಿಕ್ತು. ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಾವೆ. ಹೇಗಿದೆ ನಿಮಗೆ? ಎಕ್ಸೈಟೆಡ್. ನಮ್ಮ ಕೆಲಸನ ನಿಜವಾಗ್ಲೂ ಶ್ರದ್ಧೆಯಿಂದ ಮಾಡಿದ್ವಿ. ಇನ್ನು ಮಿಕ್ಕಿದ್ದು ಜನಗಳು ಬಿಟ್ಟಿದ್ದಾರೆ. ಮೇಡಮ್, ನಿಮ್ಮ ಮೊದಲ ರಿಯಾಕ್ಷನ್? ಸೇಮ್ ಎಕ್ಸೈಟೆಡ್. ಇವಾಗ ರಿಸಲ್ಟ್ ಒಂದು ಬಾಕಿ ಇದೆ. ಹೋಪಿಂಗ್ ಫಾರ್ ದ ಬೆಸ್ಟ್. ಸರ್, ಟ್ರೇಲರ್ ನೋಡಿ ಒಂಥರ ನಾವೆಲ್ಲ ಬೆಚ್ಚಿ ಬಿದ್ದುಬಿಟ್ಟಿದ್ದೀವಿ. ಮಾಸ್ ಅವತಾರ, ಇಷ್ಟು ದಿನ ನಾವು ಏನು ನೋಡಿದ್ವು ಅದನ್ನೆಲ್ಲ ಹೊರತುಪಡಿಸಿ ತೀರಾ ಭಿನ್ನವಾಗಿ ನಿಮ್ಮ ಆರ್ಭಟ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ನಾವೆಲ್ಲರೂ ಕೂಡ. ಸೊ ಹೇಗಿರುತ್ತೆ, ಹೇಗೆ ನಮ್ಮನ್ನು KD ಕಾಡ್ತಾನೆ ಅಂತ ಹೇಳಿ? ಫ್ಯಾಮಿಲಿ ಎಮೋಷನ್ಸ್ ಬಗ್ಗೆ, ಫ್ಯಾಮಿಲಿ ವ್ಯಾಲ್ಯೂಸ್ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಸ್ಕ್ರೀನ್ ಪ್ಲೇ ವೈಸ್ ನೋಡಿದ್ರೆ ಎಲ್ಲ ಕಡೆನೂ ಎಂಗೇಜಿಂಗ್ ಆಗಿ ಇರೋದಕ್ಕೆ ಆಡಿಯನ್ಸ್ನ ಟ್ರೈ ಮಾಡಿದ್ದಾರೆ ಡೈರೆಕ್ಟ್ರು. ಸೊ ಎಂಟೈರ್ ಮೂವಿ ಟೆಂಪೋನೇ ಬೇರೆ ಥರ ಇರುತ್ತೆ. ಅಂದರೆ ಬರೀ ನಮಗೆ 2 hours 20 minutes ಇರೋ ಮೂವಿ. ನಿಮ್ಗೆ ಗೊತ್ತು, ಸ್ಟಾರ್ ಕಾಸ್ಟ್ಗಳ ಬಗ್ಗೆ ಗೊತ್ತು, ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಮಾಡಿರೋದು. ರಮೇಶ್ ಅರವಿಂದ್ ಸರ್ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ರವಿಶಂಕರ್ ಸರ್ ಆಗಿರ್ಬೋದು, ಸುಚೇಂದ್ರ ಪ್ರಸಾದ್ ಸರ್ ಆಗಿರ್ಬೋದು, ಸಾಕಷ್ಟು ಸೀನಿಯರ್ ಆ್ಯಕ್ಟರ್ಸ್ ಮಾಡಿರೋಂಥದ್ದು. ಬೇಕಿದ್ರೆ ಆ್ಯಂಡ್ ಸಂಜು ಬಾಬಾ ಎಲ್ಲರೂ ಇದ್ದಾರೆ, ನಮ್ಮ ಸುದೀಪ್ ಸರ್ ಇದ್ದಾರೆ. ಎಲ್ಲರಿಗೂ ಸ್ಕ್ರೀನ್ ಸ್ಪೇಸು ಕೊಡಬೇಕಾಗತ್ತೆ. ಎಲ್ಲ ಕ್ಯಾರೆಕ್ಟರ್ಸ್ಗೂ ಒಂದು ಇಂಟ್ರೊಡಕ್ಷನ್ ಥರನೂ ಬೇಕಾಗುತ್ತೆ. ಎಲ್ಲ ಕ್ಯಾರೆಕ್ಟರ್ಗೂ ಒಂದು ರೌಂಡ್ ಆಫ್ ಬೇಕಾಗುತ್ತೆ. ಮತ್ತು ಒಂದು ಕಮರ್ಷಿಯಲ್ ಮೂವಿ ಅಂದರೆ ಇಷ್ಟೊತ್ತಲ್ಲೇ ಹೇಳಬೇಕು ಅನ್ನೋದು ಒಂದು ಇವಾಗಿರುತ್ತೆ. ಅಫ್ಕೋರ್ಸ್ ನಮಗೆ ಬೇರೆ ಸಿನಿಮಾಸ್ ಎಕ್ಸಾಂಪಲ್ಸ್ ಎಲ್ಲ ಇದೆ, 3 hour 4 hour ಎಲ್ಲ ಇದೆ. ಬಟ್ ನಮ್ಮ ಸಿನಿಮಾಗೆ ರಿಕ್ವೈರ್ಮೆಂಟು ಇಷ್ಟೇ ಅಂತ ಫಿಕ್ಸ್ ಆಗಿರೋದು ಡೈರೆಕ್ಟರ್ಸ್ ಕಾಲ್ ಆ್ಯಂಡ್ ಪ್ರೊಡಕ್ಷನ್ಸ್ ಕಾಲ್. ಸೊ ಅಷ್ಟರ ಒಳಗೆ ಇಷ್ಟು ಡೀಟೇಲಾಗಿ ಹೇಳಬೇಕು ಅಂತ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅಂತ ನನ್ನ ಫೀಲು. ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಒಂದು ನಂಬಿಕೆ. ಎಸ್, ನನಗೆ ಗೊತ್ತಿರೋ ಪ್ರಕಾರ ನನ್ನ ಸರ್ ಹೇಳ್ದಂಗೆ ಇಷ್ಟು ದಿನ ಬೇರೆ ಲೆಕ್ಕ, ಇನ್ನು ಮುಂದೆ ಬೇರೆ ಲೆಕ್ಕ ಅನ್ನೋ ಥರ ನಿಮಗೂ ಕೂಡ ಇಲ್ಲಿ ಅದ್ಭುತವಾದ ಪಾತ್ರನ ಕೊಟ್ಟಿದ್ದಾರೆ. ಹೇಗಿತ್ತು ಆ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡೋದಾದರೆ? ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಮಚ್ಚಲಕ್ಷ್ಮಿ ಅನ್ನೋ ಪಾತ್ರ ಇಸ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್. ಅದು ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಕ್ರಾಫ್ಟ್ ಮಾಡಿ ಡಿಸೈನ್ ಮಾಡಿದ್ದಾರೆ. ಸೊ ಅದನ್ನ ನಿಭಾಯಿಸ್ಬೇಕಂತ ಐ ಹ್ಯಾಡ್ ಎ ಲಾಟ್ ಆಫ್ ರೆಸ್ಪಾನ್ಸಿಬಿಲಿಟಿ. ತುಂಬ ರಿಹರ್ಸಲ್ಸ್, ವರ್ಕ್ಶಾಪ್ ಎಲ್ಲ ಮಾಡಿ, ಹೋಮ್ವರ್ಕ್ ಎಲ್ಲ ಮಾಡಿ, ಸೆಟ್ಟಲ್ಲೂ ರಿಹರ್ಸಲ್ಸ್ ಮಾಡಿ ಶಾರ್ಟಿಗೆ ಹೋಗ್ತಾ ಇದ್ವಿ. ಸೊ ಪ್ಲೇಯಿಂಗ್ ಮಚ್ಚಲಕ್ಷ್ಮಿ ನನಗೆ ಇಟ್ ವಾಸ್ ಎನ್ ಎಕ್ಸ್ಪೀರಿಯನ್ಸ್ ಓವರ್ ಆಲ್. ಎಸ್, ನೀವು ಮೇ ಬಿ ಈ ಜಾಗದಲ್ಲಿ ಕೂತ್ಕೋಬೇಕಿತ್ತು, ಆ ಜಾಗದಲ್ಲಿ ಕೂತಿದ್ದೀರಾ ಜರ್ನಲಿಸಮ್ ಮಾಡಿ. ಜಸ್ಟ್ ಮಿಸ್. ಯಾಕೆ ಹಂಗೋ ಆ ಕಡೆ ಟರ್ನ್ ಆಯಿತು ಅಂತ ಹೇಳಿ? ಹೌದು, ನನಗೆ PU ಅಲ್ಲಿ ಇರಬೇಕಾದ್ರೆ, ಫಸ್ಟ್ 11th ಅಲ್ಲಿ ಇರಬೇಕಾದ್ರೆ ಕಲ್ಚರಲ್ ಅಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ. ಸೊ ಅವಾಗ ಸಿನಿಮಾ ತುಂಬ ನೋಡ್ತಿದ್ದೆ, ತುಂಬ ಇಷ್ಟಪಡ್ತಿದ್ದೆ. ನಾನು ಅಲ್ಲಿದ್ದಿದ್ರೆ ಚೆನ್ನಾಗಿರ್ತು ಅಂತ ಆ ಥರ ಎಲ್ಲ ಯೋಚನೆ ಬಂತು. ಬಟ್ ನನ್ನ ಪ್ರಯಾರಿಟಿ ಇದ್ದಿದ್ದು, ಓಕೆ ಜರ್ನಲಿಸಮ್ ಮಾಡೋಣ, ನ್ಯೂಸ್ ಆ್ಯಂಕರ್ ಆಗಬೇಕು, ಅಥವಾ ಚೀಫ್ ಎಡಿಟರ್ ಆಗಬೇಕು, ಆ ಥರ ಯೋಚನೆ ಮಾಡ್ತಿದ್ದೆ. ಕಾಲೇಜ್ ಮುಗಿದು ಇಂಟರ್ನ್ಶಿಪ್ ಮಾಡಿ ಆ ಫೀಲ್ಡಲ್ಲಿ ಹೋಗೋಣ ಅಂತ. ಬಟ್ 11th ಮುಗಿಸಿ 12th ಮಾಡ್ತಾ ಇರಬೇಕಾದ್ರೇ ಫಸ್ಟ್ ಪ್ರಾಜೆಕ್ಟ್ ಬಂತು. ಸೊ ಅಲ್ಲಿ ಶಿಫ್ಟ್ ಆದಮೇಲೆ ಐ ರಿಯಲೈಸ್ ನನಗೆ ಕ್ಯಾಮ್ರಾ ಮುಂದೆ ಇರೋಕ್ಕೆ ತುಂಬ ಇಷ್ಟ, ಆ್ಯಂಡ್ ದಿಸ್ ಇಸ್ ಮೈ ಸ್ಪೇಸ್ ಅಂತ ರಿಯಲೈಸ್ ಆಯಿತು. ಸೊ